ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾಂತು ಸರ್. ಈ 2020ರ ಪ್ರಾರಂಭದಿಂದ ಇಡೀ ಜಗತ್ತೇ ಕೊರೋನಾ ಮಹಾಮಾರಿಗೆ ತತ್ತರಿಸಿ ಹೋಗುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ನಮ್ಮ ಜೀವನ ಸಾಗುತ್ತಲೇ ಇದೆ. ಇಂತಹ ಕಠಿಣ ಸವಾಲುಗಳ ನಡುವೆಯೂ ಸ್ಪರ್ಧಾ ಮಿತ್ರರು ತಮ್ಮ ಯಶಸ್ಸಿನ ಜೀವನ ರೂಪಿಸಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸ್ಪರ್ಧಾ ಮಿತ್ರರಿಗೆ ಸೂಕ್ತ ತರಬೇತಿ ಸಿಗಲಿಲ್ಲ. ಆದರೂ ಎಲ್ಲರೂ ಪರೀಕ್ಷೆ ಬರೆಯುವುದು ಅನಿವಾರ್ಯವಾಗಿದೆ. ಇಲ್ಲಿ ಮುಂದೆ ಬರ್ತಕ್ಕಂತಹ KS, ಪೊಲೀಸ್, FDA, SDA, TET ಮುಂತಾದ ಪರೀಕ್ಷೆಗಳು ತಾವುಗಳೆಲ್ಲ ಬರೆಯಲು ಸಿದ್ಧರಾಗಿದ್ರಿ. ಹೇಗೆ ಈ ಕೊರೋನಾ ಮಹಾಮಾರಿ ಜಗತ್ತನ್ನು ಆವರಿಸಿದ್ದರೂ ಸಹಿತ ತಾವು ಬಹಳ ಆತ್ಮವಿಶ್ವಾಸದಿಂದ ಜೀವನವನ್ನು ಮುಂದುವರಿಸಿದ್ದೀರೋ, ಹಾಗೆ ಈ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ತಾವು ಸತತ ಪ್ರಯತ್ನ, ಆತ್ಮವಿಶ್ವಾಸ, ಧೈರ್ಯ, ಶ್ರದ್ಧೆ, ನಿಷ್ಠೆ ಈ ಎಲ್ಲ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆಯಲು ತಯಾರಿಯಾಗಿ ಹಾಗೂ ಪರೀಕ್ಷೆ ಬರೆದು ಯಶಸ್ವಿಯಾಗಿ ಅಂತ ಹೇಳುತ್ತಾ, ನಾನು ಇವತ್ತು ದಿನಾಂಕ 17/8/2020 ನಡೆದ ಸಹಾಯಕ ಲೆಕ್ಕ ನಿಯಂತ್ರಕ ಪರೀಕ್ಷೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಚರ್ಚಿಸುತ್ತಿದ್ದೇನೆ. ಇಲ್ಲಿ ಮೊದಲನೆಯದಾಗಿ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಮೊದಲನೆಯದಾಗಿ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಬಹಳ ಗೌಪ್ಯವಾಗಿ ಕಲ್ಪಿಸಲಾಗಿತ್ತು ಮತ್ತು ಸಾಮ್ರಾಜ್ಯಶಾಹಿ ಶಾಸಕಾಂಗ ಮಂಡಳಿಯ ಒಂದು ಸುತ್ತಿನ ಸಭೆಯಲ್ಲಿಯೇ ಇದನ್ನು ಅಂಗೀಕರಿಸಲಾಯಿತು. ಈ ಕಾಯ್ದೆಯು ಯಾವಾಗ ಅಂಗೀಕರಿಸಲ್ಪಟ್ಟಿತು ಅಂತೇಳಿ ಪ್ರಶ್ನೆ ಕೇಳೋಣ. ಇಲ್ಲಿ ಆಪ್ಷನ್ಸ್ಗಳು ಅಂದರೆ ಆಯ್ಕೆಗಳು ಕೊಟ್ಟಿದ್ದಾನೆ. 1878, ಆಪ್ಷನ್ಸ್ B 1870, ಆಪ್ಷನ್ C 1890, ಆಪ್ಷನ್ಸ್ D 1880. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ A 1878. ಈ 1878ರಲ್ಲಿ ಈ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತಂದವನು ಯಾರಪ್ಪ ಅಂತಂದ್ರೆ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು. ಯಾರು? ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ಈ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತರ್ತಾನೆ 1878ರಲ್ಲಿ. ಬಟ್ ಇದನ್ನು ರದ್ದು ಮಾಡಿರ್ತಕ್ಕಂಥವನು ಯಾರಪ್ಪ ಅಂತಂದ್ರೆ ಇದನ್ನು ರದ್ದು ಮಾಡಿರ್ತಕ್ಕಂಥವನು ಲಾರ್ಡ್ ರಿಪ್ಪನ್ ಅಂತಕ್ಕಂಥವನು. ರದ್ದು ಮಾಡಿದ್ದು ರಿಪ್ಪನ್, ಆದ್ರೆ ಜಾರಿಗೆ ತಂದಿದ್ದು ಯಾರಪ್ಪ ಅಂತಾರೆ ಲಾರ್ಡ್ ಲಿಟ್ಟನ್ರವರು ಏನು ಮಾಡ್ತಾರೆ ಅಂದರೆ ಇದನ್ನು ಜಾರಿಗೆ ತರ್ತಾನೆ. ರದ್ದು ಮಾಡಿದ್ದು ನೋಡು 1882ರಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಲಾರ್ಡ್ ರಿಪ್ಪನ್ ರದ್ದು ಮಾಡ್ತಾನೆ. ಈ ಲಾರ್ಡ್ ರಿಪ್ಪನನ್ನು ಏನಂತ ಕರಿತಾರಪ್ಪ ಅಂತಂದ್ರೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೀತಾರೆ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ಎರಡನೇ ಪ್ರಶ್ನೆ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎರಡನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಯಾವ ರಾಜ್ಯ ವಂಶದವರನ್ನು ಆಂಧ್ರಭೃತ್ಯರು ಎಂದೂ ಸಹ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳೋಣ. ಯಾವ ರಾಜವಂಶದವರನ್ನು ಆಂಧ್ರಭೃತ್ಯರು ಎಂದು ಸಹ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳೋಣ. ಆಪ್ಷನ್ಸ್ಗಳು ಕೊಟ್ಟಣ. ಮೂಡಣ ಪೂರ್ವ ದಿಕ್ಕಿನ ಗಂಗರು, ಆಪ್ಷನ್ಸ್ A. ಆಪ್ಷನ್ಸ್ B ಶಾತವಾಹನರು. ಆಪ್ಷನ್ಸ್ C ಇಕ್ಷ್ವಾಕು ಅಂತೇಳಿದ. ಆಪ್ಷನ್ಸ್ D ವಿಷ್ಣುಕುಂಡಿ ಅಂತೇಳಿ 4 ಆಪ್ಷನ್ಸ್ ಕೊಟ್ಟನು ನೋಡಿ. ಆಪ್ಷನ್ಸ್ A ಮೂಡಣ ಪೂರ್ವ ದಿಕ್ಕಿನ ಗಂಗರು, ಆಪ್ಷನ್ಸ್ B ಶಾತವಾಹನರು, ಆಪ್ಷನ್ C ಇಕ್ಷ್ವಾಕು, ಆಪ್ಷನ್ಸ್ D ವಿಷ್ಣುಕುಂಡಿ ಅಂತೇಳಿ ಆಪ್ಷನ್ಸ್ಗಳು ಕೊಟ್ಟನ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಯಾವುದಪ್ಪ ಅಂತಾರೆ ಶಾತವಾಹನರು. ಶಾತವಾಹನರು ಅಂತೇಳಿ ಬಂದಾಗ ಈ ಶಾತವಾಹನ ಮನೆತನ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಮನೆತನ. ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಮನೆತನ ಅಥವಾ ದಕ್ಷಿಣ ಭಾರತವನ್ನಾಳಿದ ಮೊಟ್ಟ ಮೊದಲ ಮನೆತನ ಅಂತೇಳಿ ಕರೀತಾರೆ. ಈ ಶಾತವಾಹನ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಸಿಮುಖ ಅಂತಕ್ಕಂಥವನು. ಶಾತವಾಹನರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತಕ್ಕಂಥದ್ದು ಇದು ಗೋದಾವರಿ ನದಿಯ ದಂಡೆಯ ಮೇಲೆ ಅದ. ಶಾತವಾಹನರ
ರಾಜ್ಯ ಲಾಂಛನ ಯಾವುದಪ್ಪ ಅಂತಾರೆ ವರುಣ ಅಂತಕ್ಕಂಥದ್ದು ಶಾತವಾಹನರ ರಾಜ್ಯ ಲಾಂಛನ ಆಗ್ಯದ. ಎಸ್ ನೋಡಿ, ಈ ಶಾತವಾಹನರನ್ನು ಆಂಧ್ರ ಭೃತ್ಯರು ಅಂತೇಳಿ ಅಶೋಕನ 12ನೇ ಬಂಡೇಗಲ್ಲು ಶಾಸನದಲ್ಲಿ ಉಲ್ಲೇಖದ. ಅಶೋಕನ ಎಷ್ಟನೇ ಬಂಡೇಗಲ್ಲು ಶಾಸನದಲ್ಲಿ ಉಲ್ಲೇಖದಪ್ಪ ಅಂತಂದ್ರೆ 12ನೇ ಬಂಡೇಗಲ್ಲು ಶಾಸನದಲ್ಲಿ ಶಾತವಾಹನರನ್ನು ಆಂಧ್ರ ಭೃತ್ಯರು ಅಂಥೇಳಿ ಕರೀತಾರೆ. ಎಸ್ ಇದು 2ನೇ ಪ್ರಶ್ನೆ. ಆದ್ರೆ ಇನ್ನು 3ನೇ ಪ್ರಶ್ನೆ ಕೇಳೋಣ. 3ನೇ ಪ್ರಶ್ನೆ ಏನು ಕೇಳೋಣಪ್ಪ ಅಂದ್ರೆ, ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಕೆಂಪು ಅಂಗಿ ದಳವು ನಡೆಸಿದ ಬೃಹತ್ ಬಹಿರಂಗ ಸಭೆಯ ನೇತೃತ್ವ ವಹಿಸಿದ ಕಾಂಗ್ರೆಸ್ ನಾಯಕನನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಕೇಳೋಣ. ನೋಡಿ, ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಕೆಂಪು ಅಂಗಿ ದಳವು ನಡೆಸಿದ ಬೃಹತ್ ಬಹಿರಂಗ ಸಭೆಯ ನೇತೃತ್ವ ವಹಿಸಿದ ಕಾಂಗ್ರೆಸ್ ನಾಯಕನನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಕೇಳೋಣ. ಆಯ್ಕೆಗಳು ನೋಡ್ಕೊಳ್ಳಿ. ಆಪ್ಷನ್ಸ್ ಎ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ಸ್ ಬಿ AM ಅನ್ಸಾರಿ, ಆಪ್ಷನ್ ಸಿ ಅಸಫ್ ಅಲಿ, ಆಪ್ಷನ್ಸ್ ಡಿ ಖಾನ್ ಅಬ್ದುಲ್ ಗಫರ್ ಖಾನ್. ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು. ಈ ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಕೆಂಪು ಅಂಗಿ ದಳ ನಡೆಸಿದ ಬೃಹತ್ ಬಹಿರಂಗ ಸಭೆಯ ನೇತೃತ್ವ ವಹಿಸಿದ ಕಾಂಗ್ರೆಸ್ ನಾಯಕರನ್ನು ಹೆಸರಿಸಿ ಅಂತೇಳಿ ಬಂದಾಗ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು. ಎಸ್ ಈ ಖಾನ್ ಅಬ್ದುಲ್ ಗಫರ್ ಖಾನ್ರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಗಡಿನಾಡಿನ ಗಾಂಧಿ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲದೆ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ವಿದೇಶಿ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಖಾನ್ ಅಬ್ದುಲ್ ಗಫರ್ ಖಾನ್ರವರೇ. ಎಸ್ ಈ ಚಳುವಳಿ ಯಾವಾಗ ನಡೆದಿದ್ದು ಈ ಬೃಹತ್ ಬಹಿರಂಗ ಸಭೆಯಪ್ಪ ಅಂತಂದ್ರೆ 1930ರಲ್ಲಿ ಈ ಬೃಹತ್ ಬಹಿರಂಗ ಸಭೆ ನಡೆದಿತ್ತು. ಅದರ ನಾಯಕರಾದವರೇ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು. ಎಸ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂತಂದ್ರೆ 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪಿಸಿದ ಬಂಗಾಳದ ಇಬ್ಬರು ಯುವ ರಾಷ್ಟ್ರೀಯವಾದಿಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಕೊಟ್ಟಾನ. ನೋಡಿ, 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ ಬಂಗಾಳದ ಇಬ್ಬರು ಯುವ ರಾಷ್ಟ್ರೀಯವಾದಿಗಳನ್ನು ಹೆಸರಿಸಿ ಅಂತೇಳಿ ಕೊಟ್ಟಾನ. ಎಸ್ ಇಲ್ಲಿ ಆಪ್ಷನ್ಸ್ ಫಸ್ಟ್ ಒನ್ ಕೊಟ್ಟಾನ ರೇ ಮತ್ತು ಪಾಲ್ಮೆ ದತ್ತ, ಆಪ್ಷನ್ಸ್ ಬಿ ಅಲ್ಫ್ರೆಡ್ ಮತ್ತು JB ಲ್ಯಾಲ್, ಆಪ್ಷನ್ ಸಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್, ಆಪ್ಷನ್ಸ್ ಡಿ ದಾದಾಬಾಯಿ ಪ್ರೇಮ್ಜಿ ಮತ್ತು ದೀನ್ ಶಹಾ ಪೆಟಿಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಸಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅಂತಕ್ಕಂಥವ್ರು. ಇದು 1876ರಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂತಂದರೆ ಇವರು ಕಲ್ಕತ್ತಾದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ 1876ರಲ್ಲಿ ಈ ಸಂಘಟನೆಯನ್ನು ಏನು ಮಾಡ್ತಾರಪ್ಪ ಅಂತಾರೆ ಸ್ಥಾಪನೆ ಮಾಡ್ತಾರೆ. ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂದ್ರೆ, ಭಾರತದ ಪ್ರಥಮ ಪೋರ್ಚುಗಲ್ ವೈಸರಾಯ ಆದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅನುಸರಿಸಿದ ಪ್ರಸಿದ್ಧ ನೀತಿ ಯಾವುದು ಅಂತೇಳಿ ಪ್ರಶ್ನೆ ಕೇಳೋಣ. ಎಸ್ ಆಪ್ಷನ್ಸ್ ನೋಡ್ಕೊಳ್ಳಿ. ಫಸ್ಟ್ ಆಪ್ಷನ್ಸ್ ಯಾವುದಪ್ಪ ಅಂದ್ರೆ ಬ್ಲೂ ವಾಟರ್ ನೀತಿ ಅನ್ನೋಣ. ಬ್ಲೂ ವಾಟರ್ ನೀತಿ ಅಥವಾ ಪಾಲಿಸಿ ಅಂತೇಳಿ ಕರೀತಾರೆ. ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ಕರೀತಾರೆ. ಆಪ್ಷನ್ಸ್ ಬಿ ಏನು ಮಾಡ್ಯಾನ ಅಂದರೆ ಕ್ರೈಸ್ತ ಧರ್ಮದ ಏಕಸ್ವಾಮ್ಯತೆಯನ್ನು ಪ್ರಚಾರಪಡಿಸುವ ನೀತಿ ಅನ್ನೋಣ. ಆಪ್ಷನ್ಸ್ ಸಿ ಏನು ಮಾಡ್ಯಾನಪ್ಪ ಅಂದ್ರೆ ಭಾರತದಿಂದ ಸ್ಪೇನರನ್ನು ದಬ್ಬುವ ನೀತಿ ಅನ್ನೋಣ. ಆಪ್ಷನ್ಸ್ ಡಿ ಸಾಮ್ರಾಜ್ಯವಾದಿ ನೀತಿ ಅಂತೇಳಿ ಕೊಟ್ಟಾನ. ಎಸ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಯಾವುದಪ್ಪ ಅಂತಾರೆ ಆನ್ಸರ್ ಎ ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿ ಅಂತೇಳಿ ಕರೀತಾರೆ. ಇಲ್ಲಿ ಇದನ್ನು ಏನಪ್ಪ ಅಂದ್ರೆ ಭಾರತಕ್ಕೆ ಬಂದಂಥ ಪ್ರಪ್ರಥಮ ಪೋರ್ಚುಗಲ್ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಈ ನೀತಿಯನ್ನು 1503ರಿಂದ 1509 ಅವಧಿಯಲ್ಲಿ ಜಾರಿಗೆ ತರ್ತಾರೆ. ಎಸ್ ಅದರ ಉದ್ದೇಶ ಏನಪ್ಪ ಅಂತಂದ್ರೆ
ಸಾಗರದಲ್ಲಿ ಶಾಶ್ವತವಾಗಿ ಪ್ರಾಬಲ್ಯವನ್ನು ಸಾಧಿಸಬೇಕಾದರೆ ನೌಕಾಪಡೆಗಳನ್ನು ಬಲಪಡಿಸಬೇಕು ಅನ್ನೋದು ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು. ಅಂದ್ರೆ ಇಲ್ಲಿ ಸಾಗರದಲ್ಲಿ ಅಂದರೆ ಸಾಗರದಲ್ಲಿ ಶಾಶ್ವತವಾಗಿ ಪ್ರಾಬಲ್ಯ ಸಾಧಿಸಬೇಕಾದರೆ ನೌಕಾಪಡೆಗಳನ್ನು ಬಲಪಡಿಸಬೇಕನ್ನೋದೇನಪ್ಪ ಅಂತಾರೆ ಇವು ನೀತಿಯಾಗಿತ್ತು. ಅದೇ ಬ್ಲೂ ವಾಟರ್ ಪಾಲಿಸಿ ಅಂತಕ್ಕಂಥದ್ದು. ಇಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಚಾರ. ಭಾರತಕ್ಕೆ ಬಂದಂಥ ಪ್ರಥಮ ಯುರೋಪಿಯನ್ನರೇ ಪೋರ್ಚುಗೀಸರು. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿರ್ತಕ್ಕಂಥ ಮೊಟ್ಟ ಮೊದಲ ಪೋರ್ಚುಗಲ್ ನಾವಿಕ ಯಾರಪ್ಪ ಅಂತಾರೆ ವಾಸ್ಕೋ ಡಿ ಗಾಮಾ ಅಂತಕ್ಕಂಥವನು. ಆದರೆ ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಪೋರ್ಚುಗೀಸ್ ವೈಸ್ರಾಯನೇ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ಕ್ವಶನ್, ವೈದಿಕ ಯುಗದಲ್ಲಿ 10 ರಾಜರ ಯುದ್ಧ ಇವರ ಮಧ್ಯೆ ನಡೆಯಿತು ಅಂತೇಳಿ ಪ್ರಶ್ನೆ ಕೇಳೋಣ. ವೈದಿಕ ಯುಗದಲ್ಲಿ 10 ರಾಜರ ಯುದ್ಧ ಇವರ ಮಧ್ಯೆ ನಡೆಯಿತು. ಆಪ್ಷನ್ಸ್ ಕೊಟ್ಟನ: ಭರತ ಮತ್ತು ಪುರು, ಭರತ ಮತ್ತು ಅನು, ಪುರು ಮತ್ತು ಯದು, 4 ಕುರು ಮತ್ತು ಪಾಂಡವ ಅಂಥೇಳಿ ಕೊಟ್ಟನ. ಇಲ್ಲಿ 10 ರಾಜರ ಕದನ ಅಂಥೇಳಿ ಬಂದಾಗ ಇದನ್ನು ನಾವು ದಶರಾಜನ ಯುದ್ಧ ಅಂತ ಕರಿತೀವಿ. ದಶರಾಜನ ಯುದ್ಧ ಅಂಥೇಳಿ ಬಂದಾಗ ಇಲ್ಲಿ ಈ ಯುದ್ಧವನ್ನು ಏರ್ಪಡಿಸಿದವರು ಯಾರಪ್ಪ ಅಂತಾರೆ ವಿಶ್ವಾಮಿತ್ರರು ಅಂತೇಳಿ ಬರ್ತಾರೆ. ವಿಶ್ವಾಮಿತ್ರರು ಅಂತಕ್ಕಂಥ ಋಷಿಮುನಿಗಳು ಈ ಯುದ್ಧವನ್ನು ಏರ್ಪಡಿಸ್ತಾರೆ. ಈ ಯುದ್ಧ ಎಲ್ಲಿ ನಡೀತು ಅಂದರೆ ಈ ಯುದ್ಧ ನಡೆದಿದ್ದು ರಾವಿ ನದಿಯ ದಂಡೆಯ ಮೇಲೆ ನಡೀತದೆ. ರಾವಿ ನದಿಯ ದಂಡೆಯ ಮೇಲೆ ಭರತ ಬುಡಕಟ್ಟಿನ ತಿಸ್ಸು ಕುಲದ ಸುದಾಸರಿಗೂ ಮತ್ತು ಇಲ್ಲೇನಪ್ಪ ಅಂತಂದ್ರೆ ಒಟ್ಟಾರೆ ಇದಕ್ಕೆ 10 ರಾಜರ ಯುದ್ಧ ಅಂತೇಳಿ ಬಂದಾಗ 5 ಜನ ಆರ್ಯರು ಮತ್ತು 5 ಜನ ಆರ್ಯರೇತರ ಮಧ್ಯೆ ನಡೀತು ಅಂತ ಹೇಳ್ತಾರೆ. ಈ 10 ದಶರಾಜನ ಯುದ್ಧದಲ್ಲಿ ಭರತ ಕುಲದವರು ಜಯ ಗಳಿಸ್ತಾರೆ, ಪುರ ಕುಲದವರು ಏನಾಗ್ತಾರಪ್ಪ ಅಂದ್ರೆ ಸೋಲ್ತಾರೆ. ಮುಂದೆ ಭರತ ಮತ್ತು ಪುರ ಕುಲದವರು ಒಂದಾಗಿ ಕುರುವಂಶ ಏನಾಗ್ತದಪ್ಪ ಅಂದ್ರೆ ನಿರ್ಮಾಣ ಆಗ್ತದೆ. ಈ ಯುದ್ಧದ ಬಗ್ಗೆ ಅಂದರೆ ದಶರಾಜನ ಯುದ್ಧದ ಬಗ್ಗೆ ಋಗ್ವೇದದ 7ನೇ ಮಂಡಲದಲ್ಲಿ ಉಲ್ಲೇಖ ಅದ. ದಶರಾಜನ ಯುದ್ಧದ ಬಗ್ಗೆ ಋಗ್ವೇದದ 7ನೇ ಮಂಡಲದಲ್ಲಿ ಉಲ್ಲೇಖ ಅದ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಮಾಡ್ಯಾನ ಅಂದ್ರೆ ಮೈಸೂರು ಸಂಸ್ಥಾನಕ್ಕೆ ಮಹಾತ್ಮ ಗಾಂಧೀಜಿಯವರು ಮೊದಲ ಭೇಟಿ ನೀಡಿದ್ದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾನ. ಮೈಸೂರು ಸಂಸ್ಥಾನಕ್ಕೆ ಅಂದರೆ ಕರ್ನಾಟಕಕ್ಕೆ ಮಹಾತ್ಮ ಗಾಂಧೀಜಿಯವರು ಮೊದಲು ಭೇಟಿ ನೀಡಿದ್ದು ಆಪ್ಷನ್ಸ್ ಕೊಟ್ಟನ: 8ನೇ ಮಾರ್ಚ್ 1915, 8ನೇ ಮೇ 1915, 8ನೇ ಮಾರ್ಚ್ 1916, 8ನೇ ಮೇ 1916 ಅಂತೇಳಿ ಏನು ಮಾಡ್ಯಾನಪ್ಪ ಅಂದ್ರೆ ಆಯ್ಕೆಗಳು ಕೊಟ್ಟನ. ಇಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ಅಂದ್ರೆ ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿದ್ದು ಆಪ್ಷನ್ಸ್ ಬಿ 8ನೇ ಮೇ 1915 ಏನಪ್ಪ ಅಂತಂದ್ರೆ ಇದು ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂದ್ರೆ ಮುಂದೆ 1924 ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೀತಲ್ಲ ಆ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಅದು ಬೆಳಗಾವಿಯಲ್ಲಿ ಏನಪ್ಪ ಅಂದ್ರೆ 1924ರಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್ ಕ್ವಶನ, ಸ್ವಯಂ ಸರ್ಕಾರವನ್ನು ಪಡೆಯುವ ಸಲುವಾಗಿ 1915ರ ಆದಿಯಲ್ಲಿ ಆನಿ ಬೆಸೆಂಟ್ ಅವರಿಂದ ಪ್ರಾರಂಭಿಸಲ್ಪಟ್ಟ 2 ಪತ್ರಿಕೆಗಳನ್ನು ಹೆಸರಿಸಿ. ಆಪ್ಷನ್ಸ್ಗಳು ಕೊಟ್ಟನ: ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್. ನೆಕ್ಸ್ಟ್ ಆಪ್ಷನ್ಸ್ ಬಿ ಸುಧಾರಕ ಮತ್ತು ಇಂಡಿಯನ್ ಮಿರರ್. 3 ವಾಯ್ಸ್ ಆಫ್ ಇಂಡಿಯಾ ಮತ್ತು ಟ್ರಿಬ್ಯೂನ್. 4 ಹಿಂದೂಸ್ತಾನಿ ಮತ್ತು ಅಡ್ವೊಕೇಟ್. ನೋಡಿ, ಸ್ವಯಂ ಸರ್ಕಾರವನ್ನು ಪಡೆಯುವ ಸಲುವಾಗಿ 1915ರ ಆದಿಯಲ್ಲಿ ಆನಿ ಬೆಸೆಂಟ್ ಅವರಿಂದ ಪ್ರಾರಂಭಿಸಲ್ಪಟ್ಟ 2 ಪತ್ರಿಕೆಗಳನ್ನು ಹೆಸರಿಸಿ ಅಂತೇಳಿ ಬಂದಾಗ ಆಪ್ಷನ್ಸ್ ಎ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್, ಆಪ್ಷನ್ಸ್ ಬಿ ಸುಧಾರಕ ಮತ್ತು ಇಂಡಿಯನ್ ಮಿರರ್, ಆಪ್ಷನ್ ಸಿ ವಾಯ್ಸ್ ಆಫ್ ಇಂಡಿಯಾ ಮತ್ತು ಟ್ರಿಬ್ಯೂನ್, ಆಪ್ಷನ್ಸ್ ಡಿ ಹಿಂದೂಸ್ತಾನಿ ಮತ್ತು ಅಡ್ವೊಕೇಟ್ ಅಂತೇಳಿ. ಇಲ್ಲಿ ಏನಪ್ಪ ಅಂತಾರೆ 1915ರಲ್ಲಿ ಆನಿ ಬೆಸೆಂಟ್ ಅವರು ನ್ಯೂ
ಇಂಡಿಯಾ ಮತ್ತು ಕಾಮನ್ವೆಲ್ ಅಂತಕ್ಕಂಥ ಎರಡು ಪತ್ರಿಕೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಹೊರಡಿಸ್ತಾರೆ. ಇಲ್ಲಿ ಅನಿ ಬೆಸೆಂಟ್ ಅವರು 1916 ಮದ್ರಾಸಿನ ಅಡಿಯಾರ ಬಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹೋಮ್ ರೂಲ್ ಲೀಗನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಕೂಡ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 1717ರಲ್ಲಿ ಅಂದಿನ ಮೊಘಲ ದೊರೆಯಿಂದ ಭಾರತದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯು ವರ್ಷಕ್ಕೆ 3000 ರೂಗಳನ್ನು ವಾರ್ಷಿಕ ಗೌರವ ಕಾಣಿಕೆಯಾಗಿ ಪಾವತಿಸಿತು. ಈ ಗೌರವ ಕಾಣಿಕೆಯನ್ನು ಸ್ವೀಕರಿಸಿದ ಮೊಘಲ ದೊರೆಯನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಕೊಟ್ಟಾನ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಾನ. ಔರಂಗಜೇಬ್ ಕೊಟ್ಟಾನ, ಜಹಾಂಗೀರ ಕೊಟ್ಟಾನ, ಫರುಖಿಯಾರ್ ಕೊಟ್ಟಾನ, ನಾನಾ ಸಾಹೇಬ್ ಕೊಟ್ಟಾನ. ನಮಗಿಲ್ಲಿ ಮೇಲಿನ ಎರಡು ಆಪ್ಷನ್ಸ್ಗಳು ಭಾಳ ಸಿಂಪಲ್ಲಾಗಿ ಹೊಡೆದಾಕ್ಬೋದು. ಔರಂಗಜೇಬ ಅಂತೇಳಿ ಬಂದಾಗ ಅವನ ಆಳ್ವಿಕೆ ಮುಗಿದಿದ್ದೆ 1707ಕ್ಕೆ ಮುಗೀತದ. ಇನ್ನು ಜಹಾಂಗೀರ ಅಂತೇಳಿ ಬಂದಾಗ 1605ರಿಂದ 1627ಕ್ಕೆ ಅವನ ಆಳ್ವಿಕೆ ಮುಗೀತದ. ಬಟ್ ನಾನಾ ಸಾಹೇಬ ಅಂತ ಕೊಟ್ಟಾನ, ಆತ ಮೊಘಲ ಅರಸ ಆಗಂಗಿಲ್ಲ. ಹೀಗಾಗಿ ಆನ್ಸರ್ ಯಾವುದಾಗ್ತಪ್ಪ ಅಂತಂದ್ರೆ ಆನ್ಸರ್ ಸಿ ಫರುಖಿಯಾರ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಬ್ರಿಟನ್ನ ಒಬ್ಬ ಹ್ಯಾಮಿಲ್ಟನ್ ಅಂತಕ್ಕಂಥ ವೈದ್ಯ ಏನು ಮಾಡ್ತಾನೆ ಅಂದ್ರೆ ಈ ಮೊಘಲ ಚಕ್ರವರ್ತಿ ಫರುಖಿಯಾರನ ಆಸ್ಥಾನಕ್ಕೆ ಬಂದು ಫರುಖಿಯಾರನ ರೋಗವನ್ನು ಗುಣಪಡಿಸ್ತಾನೆ. ಇದಕ್ಕೆ ಆ ಫರುಖಿಯಾರ್ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಪರಮಾಣುಗಳನ್ನು ಕೊಡ್ತಾನೆ ಅವನಿಗೆ. ಯಾರಿಗೆ ಅಂದ್ರೆ ಈ ಹ್ಯಾಮಿಲ್ಟನ್ ಅಂತಕ್ಕಂಥ ವೈದ್ಯನಿಗೆ. ಈ ಫರುಖಿಯಾರನಿಗೆ ಏನು ಮಾಡ್ತಾರಪ್ಪ ಅಂತಾರೆ ಬ್ರಿಟಿಷರು ಕಂಪ್ನಿ ವಾರ್ಷಿಕವಾಗಿ 3000 ರೂಪಾಯಿಗಳನ್ನು ನೀಡಿ ಮುಂದೆ ವಾರ್ಷಿಕ 10,000 ರೂಪಾಯಿಗಳನ್ನು ನೀಡಿ ಸೂರತ್ನಲ್ಲಿ ಏನಪ್ಪ ಅಂದ್ರೆ ಸುಂಕರಹಿತವಾಗಿರ್ತಕ್ಕಂಥ ವ್ಯಾಪಾರ ಮಾಡ್ಲಿಕ್ಕೆ ಈ ಫರುಖಿಯಾರನಿಂದ ಅನುಮತಿಯನ್ನು ಏನು ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಪಡ್ಕೊತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಸಂಗಮ್ ಸಾಹಿತ್ಯವು ಡ್ಯಾಸರವರಿಂದ ಪೋಷಿಸಲ್ಪಟ್ಟಿತು ಅಂಥೇಳಿ ಪ್ರಶ್ನೆ ಕೇಳೋಣ. ಇಲ್ಲಿ ಆನ್ಸರ್ ಕೊಟ್ಟಾನ ಅಂದ್ರೆ ಆಪ್ಷನ್ಸ್ಗಳು ಕೊಟ್ಟಾನ. ಆಪ್ಷನ್ಸ್ ಎ ಪಾಂಡ್ಯರು, ಚೇರರು ಮತ್ತು ಚೋಳರು. ಆಪ್ಷನ್ಸ್ ಬಿ ಪಲ್ಲವ, ಶಕರು ಮತ್ತು ಶಾತವಾಹನರು. ಆಪ್ಷನ್ಸ್ ಸಿ ಪಲ್ಲವ, ವಾಕಟಕ ಮತ್ತು ಕದಂಬರು. ಆಪ್ಷನ್ಸ್ ಡಿ ಪಲ್ಲವ, ಚುಟು ಮತ್ತು ಬಾಣರು ಅಂತೇಳಿ ಕೊಟ್ಟಾನ. ನಿಮಗೆ ಗೊತ್ತಿರಲಿ ಸಂಗಮ್ ಸಾಹಿತ್ಯ ಅಂತೇಳಿ ಬಂದಾಗ ಇದು ಸಂಗಮ್ ಸಾಹಿತ್ಯ ಇದು ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡಂಥ ಒಂದು ಸಾಹಿತ್ಯ ಸಂಘ. ದಕ್ಷಿಣ ಭಾರತದಲ್ಲಿ ಅದು ತಮಿಳುನಾಡಿನ ಮಧುರೈ ಎಂಬ ನಗರದಲ್ಲಿ ಸಂಗಮ್ ಸಾಹಿತ್ಯ ಹುಟ್ಟಿಕೊಳ್ತದೆ. ಒಟ್ಟು 3 ಸಾಹಿತ್ಯ ಸಂಘಗಳು ಬೆಳಿತಾವ. ಇಲ್ಲಿ ಸುಮಾರು ಏನಪ್ಪ ಅಂತಂದ್ರೆ ಸಾಹಿತಿಗಳು ಇಲ್ಲಿ 8698 ಜನ ಸಾಹಿತಿಗಳು ಕೂಡ ಏನಪ್ಪ ಅಂತಾರೆ ಇರ್ತಾರೆ. ಇಂಥ ಬೃಹತ್ ಸಾಹಿತಿಗಳ ಸಂಘವನ್ನು ಪೋಷಣೆ ಮಾಡಿರ್ತಕ್ಕಂಥ ಮನೆತನಗಳು ಅಂತೇಳಿ ಬಂದಾಗ ಆಪ್ಷನ್ಸ್ ಏನೇ ಸರಿಯಾಗಿರ್ತಕ್ಕಂಥ ಉತ್ತರ. ಪಾಂಡ್ಯರು, ಚೇರರು ಮತ್ತು ಚೋಳರು ಅಂತಕ್ಕಂಥ ಈ 3 ಮನೆತನದವರು. ಇನ್ನೂ ಇದರ ಮೇಲೆ ಸಾಕಷ್ಟು ಅಪ್ಲೈಡ್ ಕ್ವಶನ್ ಮಾಡ್ತಾನೆ. ಈ 3 ಮನೆತನಗಳು ಕೊಟ್ಟು ಇದರಲ್ಲಿ ಪಲ್ಲವರು ಆಪ್ಷನ್ಸು ಕೂಡ ಕೊಟ್ಟು ಇದರಲ್ಲಿ ಯಾವುದು ಸಂಗಮ್ ಸಾಹಿತ್ಯದಲ್ಲಿ ಕಂಡು ಬರಂಗಿಲ್ಲ ಅಂತೇಳಿ ಕೂಡ ಪ್ರಶ್ನೆಗಳು ಕೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೋರಿಕೆ ಸಿದ್ಧಾಂತ ಡ್ರೈನ್ ಥಿಯರಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳೋಣ. ಸಿಂಪಲ್ ಆಗಿ ಆಪ್ಷನ್ಸ್ಗಳು ಕೊಟ್ಟ ನೋಡಿ. R.C. ದತ್ತ, ಮಹಾತ್ಮ ಗಾಂಧಿ, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು. ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಸಿ ಉತ್ತರ. ಡ್ರೈನ್ ಥಿಯರಿ ಏನಪ್ಪ ಅಂತಾರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಾರೆ ದಾದಾಬಾಯಿ ನವರೋಜಿ. ಈ ದಾದಾಬಾಯಿ ನವರೋಜಿ ಅವರನ್ನು ಭಾರತದ ವೃದ್ಧ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಂಗಡಿ ಸ್ಥಳದಿಂದ ಬಂದ ರಾಜವಂಶ ಅಂತೇಳಿ ಕ್ವಶನ್ ಕೇಳೋಣ. ಅಂಗಡಿ ಅಂತಕ್ಕಂಥ ಸ್ಥಳದಿಂದ ಬಂದ ರಾಜವಂಶ. ಹೊಯ್ಸಳರು, ಯಾದವರು, ಗಂಗರು, ರಾಷ್ಟ್ರಕೂಟರು ಅಂಥೇಳಿ 4 ಆಪ್ಷನ್ಸ್ಗಳು ಕೊಟ್ಟಾನ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಾರೆ ಹೊಯ್ಸಳ ಮನೆತನ.
ಎಸ್ ಹೊಯ್ಸಳರು. ಎಸ್ ಈ ಹೊಯ್ಸಳರ ರಾಜಧಾನಿ ಯಾವುದಪ್ಪ ಅಂತಾರೆ ಸೊಸೆಯೂರು ಅಂತೇಳಿ ಕರಿತೀವಿ. ದ್ವಾರ ಸಮುದ್ರ ಅಂತಕ್ಕಂಥದ್ದು ಈ ಹಳೆಬೀಡಿನ ಬಳಿ ಬರ್ತದೆ, ಬೇಲೂರು ಹಳೆಬೀಡು. ಆದ್ರೆ ಈ ಅಂಗಡಿ ಅಂತಕ್ಕಂತಹ ಗ್ರಾಮ ಎಲ್ಲಿ ಬರ್ತಪ್ಪ ಅಂತಾರೆ, ಅಂಗಡಿ ಅಂತಕ್ಕಂಥ ಗ್ರಾಮ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನ ಅಂಗಡಿ ಅಂತಕ್ಕಂಥ ಗ್ರಾಮ. ಅಲ್ಲಿಂದ ಏನಪ್ಪ ಅಂತಂದ್ರೆ ಬಂದಂತಹ ರಾಜವಂಶನೇ ಯಾವುದು ಅಂದರೆ ಇದು ಹೊಯ್ಸಳ ಮನೆತನ. ಈ ಹೊಯ್ಸಳರ ರಾಜ್ಯ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸತ್ಯಾಗ್ರಹ ಕೇಂದ್ರದ ಯಾವ ಸ್ಥಳವು ಕರ್ನಾಟಕದ ಬಾರ್ದೋಲಿ ಎಂದು ಜನಪ್ರಿಯವಾಗಿದೆ? ನೋಡಿ, ಆಪ್ಷನ್ಸ್ ಎ ಬೆಳಗಾವಿ, ಆಪ್ಷನ್ಸ್ ಬಿ ಅಂಕೋಲಾ, ಆಪ್ಷನ್ ಸಿ ಹೊನ್ನಾವರ, ಆಪ್ಷನ್ಸ್ ಡಿ ಮೈಸೂರು. ನೋಡಿ, ಈ ಬಾರ್ದೋಲಿ ಸತ್ಯಾಗ್ರಹ ಅಂತೇಳಿ ಬಂದಾಗ ಇದು ನಡೆದಿದ್ದು 1928ರಲ್ಲಿ ಗುಜರಾತಿನ ಬಾರ್ದೋಲಿ ಅಂತಕ್ಕಂಥ ಸ್ಥಳದಲ್ಲಿ ನಡೀತದ. ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ನೇತೃತ್ವದಲ್ಲಿ ನಡೀತದ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಈ ಬಾರ್ದೋಲಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಸರ್ದಾರ್ ಅಂತಕ್ಕಂಥ ಬಿರುದು ಕೊಡ್ತಾರೆ. ಅಲ್ಲಿನ ಜನ ಅವರಿಗೆ ಸರ್ದಾರ್ ಜಿ ಅಂತಕ್ಕಂಥ ಬಿರುದು ಕೂಡ ನೀಡ್ತಾರೆ. ಅದೇ ಒಂದು ಸತ್ಯಾಗ್ರಹದ ಪ್ರತಿರೂಪವಾಗಿಯೇ ಕರ್ನಾಟಕದಲ್ಲಿಯೂ ಕೂಡ ನಡೀತದ. ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ನಡೆದಂಥ ಸ್ಥಳ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಅಂತಕ್ಕಂಥ ಸ್ಥಳ. ಕರ್ನಾಟಕದ ಕರ ನಿರಾಕರಣೆ ಚಳವಳಿ ಅಥವಾ ಬಾರ್ದೋಲಿ ರೈತರ ಸತ್ಯಾಗ್ರಹ ಅಂತೇಳಿ ಇದಕ್ಕೆ ಕರೀತಾರೆ. ಎಸ್, ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಅಂತ ಕ್ವಶನ್ ಕೇಳೋಣ. ಆಪ್ಷನ್ಸ್ಗಳು ಕೊಟ್ಟಾನ. ಎ ಆಪ್ಷನ್ಸ್ ಬಾಂಬೆ, ಬಿ ಆಪ್ಷನ್ಸ್ ಶ್ರೀರಂಗಪಟ್ಟಣ, ಸಿ ಆಪ್ಷನ್ಸ್ ಮಂಗಳೂರು, ಆಪ್ಷನ್ಸ್ ಡಿ ಮದ್ರಾಸ್. ಭಾಳ ಸಿಂಪಲ್ಲಾಗಿ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ. ಈ 4 ಆಂಗ್ಲೋ ಮೈಸೂರು ಯುದ್ಧಗಳು ಯಾರ್ಯಾರ ಮಧ್ಯೆ ನಡೀತಾವೆ ಅಂದರೆ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ ಐದರಲ್ಲಿ ಒಂದು ಕಡೆ ಆದ್ರೆ ಬ್ರಿಟಿಷರು ಇನ್ನೊಂದು ಕಡೆ ಇರ್ತಾರೆ. ಇಲ್ಲಿ 1767ರಿಂದ 69ರವರೆಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. 1767ರಿಂದ 69ರವರೆಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಈ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ ಅಂದರೆ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ. ಅಂದರೆ ಇಲ್ಲಿ ಮದ್ರಾಸ್ 4ನೇ ಆಪ್ಷನ್ಸ್ ಅಲ್ಲ ಅಂತ ಅರ್ಥ ಆಯಿತು. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತದೆ ಅಂದರೆ 1780ರಿಂದ 84ರವರೆಗೆ ನಡೀತದೆ. ಎಸ್, 1780ರಿಂದ 84ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ತಂದೆಯಾಗಿರ್ತಕ್ಕಂಥ ಹೈದರ್ ಅಲಿ ಏನಾಗ್ತಾನಪ್ಪ ಅಂದ್ರೆ ಬೆನ್ನು ಹುಣ್ಣು ನೋವಿನಿಂದ ಮರಣ ಹೊಂತಾನ. 1782ರಲ್ಲಿ ಮರಣ ಹೊಂತಾನ. ಮುಂದೆ 1782ರಿಂದ ಯುದ್ಧವನ್ನು ಟಿಪ್ಪು ಸುಲ್ತಾನ ಮುಂದುವರಿಸಿ 1784ರಲ್ಲಿ ಬ್ರಿಟಿಷರೊಂದಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಮಂಗಳೂರು ಒಪ್ಪಂದ ಮಾಡ್ಕೊತಾನ. ಇನ್ನು ಇಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು 1790ರಿಂದ 92 ನಡೀತದೆ. ಅದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಏನಾಗ್ತದೆ ಅಂದ್ರೆ ಮುಕ್ತಾಯ ಆಗ್ತದೆ. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಏನಪ್ಪ ಅಂತಂದ್ರೆ 1799ರಲ್ಲಿ ನಡೀತದೆ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರಿನ ಹುಲಿ ಎಂದೇ ಖ್ಯಾತವಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ ಏನಾಗ್ತಾನಂದ್ರೆ ಮರಣ ಹೊಂತಾನ. ಎಸ್, ಪ್ರಿಯ ಸ್ಪರ್ಧಾ ಮಿತ್ರರೇ, ಈ ಎಲ್ಲ ಪ್ರಶ್ನೆಗಳು ಮೊನ್ನೆ ನಡೆದಂತಹ ಪರೀಕ್ಷೆಯಲ್ಲಿ ಅಂದ್ರೆ ಯಾವ ಪರೀಕ್ಷೆಯಪ್ಪ ಅಂತಂದ್ರೆ ಸಹಾಯಕ ಲೆಕ್ಕ ನಿಯಂತ್ರಕರು ಅಂತಕ್ಕಂಥ ಪರೀಕ್ಷೆಯಲ್ಲಿ KPSC ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ಕೂಡ ಏನಾಗಿದ್ದು ಅಂದರೆ ಕೇಳಿದ್ದು. ಎಸ್, ಇದು ನನ್ನ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಬಯಸುತ್ತೇನೆ.